ಕೋಲಾರ ಸಂಸದ ಮಲ್ಲೇಶ್ ಬಾಬು ಅವರ ಅಭಿನಂದನಾ ಕಾರ್ಯಕ್ರಮದಲ್ಲಿ ಮಾತನಾಡಿದ ನೂತನ ಸಂಸದರು ಕ್ಷೇತ್ರದಲ್ಲಿ ಬಿಜೆಪಿ ಮತ್ತು ಜೆಡಿಎಸ್ ಮುಖಂಡರ ಸಲಹೆ ಸೂಚನೆ ಪಡೆದು ಅಭಿವೃದ್ಧಿ ಕಾರ್ಯ ಕೈಗೊಳ್ಳುವುದಾಗಿ ಹೇಳಿದರು. ಕ್ಷೇತ್ರದಲ್ಲಿ ನಿರುದ್ಯೋಗ ಸಮಸ್ಯೆ ನಿವಾರಣೆ ಮತ್ತು ರೈತರಿಗೆ ಅನುಕೂಲ ಕಲ್ಪಿಸಲು ಆದ್ಯತೆ ನೀಡಲಾಗುವುದು ಎಂದರು. ಕೇಂದ್ರದಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ನೇತೃತ್ವದ ಸರ್ಕಾರ ಅಧಿಕಾರದಲ್ಲಿದ್ದು, ಅದರ ಮೂಲಕ ಕ್ಷೇತ್ರದ ಜನರಿಗೆ ಹೆಚ್ಚಿನ ಅನುಕೂಲ ಕಲ್ಪಿಸಲು ಪ್ರಥಮ ಆದ್ಯತೆ ನೀಡುವುದಾಗಿ ಹೇಳಿದರು. ಏನು ಕುಮಾರಸ್ವಾಮಿ ಅವರು ಮತ್ತೆ ದೇವೇಗೌಡ ಅಪ್ಪಾಜಿ ಅವರು ಮತ್ತೆ ಬಿಜೆಪಿ ನಾಯಕರು ಏನು ನನ್ನನ್ನ ಕ್ಯಾಂಡಿಡೇಟ್ ಆಗಿ ಮಾಡಿದ್ರು, ನನಗೆ ಒಂದು ಭಯ ಇತ್ತು. 2 ಎಲೆಕ್ಷನ್ ಫೇಸ್ ಮಾಡಿದ್ದೀನಿ, 6ನೇ ವರ್ಷದಲ್ಲಿ 3ನೇ ಎಲೆಕ್ಷನ್ ಹೆಂಗ್ ಫೇಸ್ ಮಾಡೋದು ಅಂತ. ಬಟ್ ಧೈರ್ಯ ತುಂಬಿದ್ರು JDS ಪಕ್ಷದ ಮತ್ತೆ ಬಿಜೆಪಿ ಪಕ್ಷದ ಎಲ್ಲ MLAಗಳಾದ್ರೂ ಆಗಲಿ ಮತ್ತೆ MLA ಕ್ಯಾಂಡಿಡೇಟ್ಸ್ ಆದ್ರೂ ಆಗಲಿ ಒಂದು ಧೈರ್ಯ ತುಂಬಿ ಮತ್ತೆ ದೊಡ್ಡವರು ಅಪ್ಪಾಜಿ ಅವರು ಮತ್ತೆ ಕುಮಾರಣ್ಣ ಇಬ್ಬರು ಈ ಎಲೆಕ್ಷನ್ ಗೆಲ್ಬೇಕು, ನಾವು NDA ಅಭ್ಯರ್ಥಿ ಕೋಲಾರಲ್ಲಿ ಗೆಲ್ಬೇಕು ಅಂತ ಒಂದು ಭರವಸೆ ನನ್ನ ಮೇಲೆ ಇಟ್ಕೊಂಡು ಕೊಟ್ಟರು. ಅದನ್ನು ಈಡೇರಿಸೋದಕ್ಕೆ ಇಡೀ 8 ಕ್ಷೇತ್ರದ ಕಾರ್ಯಕರ್ತರಿಗೆ ಜನತೆಗೆ ನಾನು ಕೃತಜ್ಞತೆ ಹೇಳಕ್ಕೆ ಇಷ್ಟಪಡ್ತೀನಿ. ಇನ್ನು ಈ ಸಂದರ್ಭದಲ್ಲಿ ಶಾಸಕ ಮೇಲೂರು ರವಿಕುಮಾರ್, ತಾಲೂಕು ಪಂಚಾಯಿತಿ ಮಾಜಿ ಅಧ್ಯಕ್ಷ ನಾರಾಯಣಸ್ವಾಮಿ, JDS ಅಧ್ಯಕ್ಷ ವೆಂಕಟೇಶ್, ಬಂಕ್ ಮುನಿಯಪ್ಪ, ವಕ್ಲೇರಿ ರಾಮು, ಸಂದೀಪ್ ರೆಡ್ಡಿ, ವಿಜಯ ಬಾವರೆಡ್ಡಿ, ವಕೀಲರ ಸಂಘದ ಅಧ್ಯಕ್ಷ ನಾರಾಯಣಸ್ವಾಮಿ, ತಾಲೂಕು ಪಂಚಾಯಿತಿ ಮಾಜಿ ಅಧ್ಯಕ್ಷ ಲಕ್ಷ್ಮೀನಾರಾಯಣ ರೆಡ್ಡಿ, ಉಜಗೂರು ರಾಮಣ್ಣ, ತಾದೂರು ರಘು, ಆನಂದ ರಾಮೇರೆಡ್ಡಿ, ವಿಜೇಂದ್ರ ಮತ್ತಿತರರು ಹಾಜರಿದ್ದರು. ಛಾಯಾ ರಮೇಶ್, CTV ನ್ಯೂಸ್, ಶಿಡ್ಲಘಟ್ಟ.